ನೀವು ಹೊಸ ವಿಳಾಸಕ್ಕೆ ಹೋಗೋಕೆ ಯೋಚನೆ ಮಾಡ್ತಾ ಇದ್ದೀರಾ? LPG ಸಂಪರ್ಕವನ್ನು ಹೇಗೆ ವರ್ಗಾಯಿಸುವುದು ಎನ್ನುವ ಚಿಂತೆಯಲ್ಲಿದ್ದೀರಾ? ನಿಮಗಾಗಿ ಈ ಸುದ್ದಿ. ವಿಳಾಸ ಟ್ರಾನ್ಸ್ಫಾರ್ಮೇಷನ್ ಮಾಡೋದು ಹೇಗೆ, ಡೀಟೇಲ್ಸ್ ಇಲ್ಲಿದೆ ನೋಡಿ. ಸ್ವಂತ ಮನೆಯಾಗಿರಬಹುದು ಅಥವಾ ಬಾಡಿಗೆಗೆಂದು ಬೇರೆಡೆಗೆ ಸ್ಥಳಾಂತರಗೊಂಡಾಗ ಮನೆಯ ವಸ್ತುಗಳನ್ನು ಸಾಗಿಸುವುದಕ್ಕಿಂತ ಸಿಲಿಂಡರ್ ಕನೆಕ್ಷನ್ ತೆಗೆದುಕೊಳ್ಳೋದೇ ಕಷ್ಟ ಎನಿಸಬಹುದು. ಯಾವುದೇ ಹೊಸ ಸ್ಥಳಕ್ಕೆ ಹೋದರೂ ನಿಮ್ಮ ವಿಳಾಸವನ್ನು ಗ್ಯಾಸ್ ಏಜೆನ್ಸಿಗೆ ಸಲ್ಲಿಸಬೇಕು. ನೀವು ಹೊಸ ವಿಳಾಸಕ್ಕೆ ಹೋಗಲು ಯೋಜಿಸುತ್ತಿದ್ದೀರಾ? LPG ಸಂಪರ್ಕವನ್ನು ಹೇಗೆ ವರ್ಗಾಯಿಸುವುದು ಅನ್ನೋ ಚಿಂತೆಯಲ್ಲಿದ್ದೀರಾ? ಹಾಗಿದ್ರೆ ಈ ಸುದ್ದಿ ನಿಮಗಾಗಿ. ನೀವು ಆಫ್ಲೈನ್ ಮೂಲಕ LPG ಸಿಲಿಂಡರ್ ಹೊಸ ಸಂಪರ್ಕವನ್ನು ಪಡೆಯಬಹುದು. ನಿಮ್ಮ ಸಮೀಪದ LPG ಸಿಲಿಂಡರ್ ವಿತರಕರ ಕಚೇರಿಗೆ ಭೇಟಿ ನೀಡಿ, ಅರ್ಜಿಯನ್ನು ಭರ್ತಿ ಮಾಡಿ, ದಾಖಲೆಯನ್ನು ಸಲ್ಲಿಕೆ ಮಾಡಿ. ನಿಮಗೆ ರಸೀದಿ ಜೊತೆಗೆ ರಿಜಿಸ್ಟ್ರೇಷನ್ ಹಾಗೂ ಬುಕಿಂಗ್ ನಂಬರ್ ಲಭ್ಯವಾಗುತ್ತೆ. ಹಾಗೆಯೇ ಪಾಸ್ಬುಕ್ ಕೂಡ ಲಭ್ಯವಾಗುತ್ತೆ. LPG ಸಂಪರ್ಕವನ್ನು ವರ್ಗಾಯಿಸುವುದಕ್ಕೆ ನೀವು ನೋಂದಾಯಿಸಿರುವ ನಿಮ್ಮ LPG ವಿತರಕರ ಕಚೇರಿಗೆ ಭೇಟಿ ನೀಡಿ. ವಿತರಕರಿಂದ ಉಳಿದ ಕ್ರೆಡಿಟ್ ಪಡೆಯಲು ಗ್ಯಾಸ್ ಸಿಲಿಂಡರ್ ಹಾಗೂ ರೆಗ್ಯುಲೇಟರ್ ಅನ್ನು ಕೊಟ್ಟು ಬಿಡಿ. ಸಿಲಿಂಡರ್ ಮತ್ತು ರೆಗ್ಯುಲೇಟರ್ ಸಲ್ಲಿಸಿದ ನಂತರ ನಿಮಗೆ ಈ ಗ್ರಾಹಕ ವರ್ಗಾವಣೆ ಸಲಹೆಯನ್ನು ನೀಡಲಾಗುತ್ತೆ. ECTA ಎಂಬುದು ಒಂದು ಅಧಿಕೃತ ಕೋಡ್ ಆಗಿದ್ದು ಅದನ್ನು ಒದಗಿಸಲಾಗುತ್ತೆ. ಇದು ಸಬ್ಸ್ಕ್ರಿಪ್ಷನ್ ವೋಚರ್ ಉತ್ಪಾದನೆಯಲ್ಲಿ ಸಹಾಯ ಮಾಡುತ್ತೆ. ನೀವು ಅದೇ ನಗರಕ್ಕೆ ಹೋಗ್ತಾ ಇದ್ರೆ ಇದು ಅನ್ವಯಿಸುತ್ತೆ. ಹೊಸ ನಗರಕ್ಕೆ ಸ್ಥಳಾಂತರಗೊಂಡ್ರೆ ವಿತರಕರು ನಿಮಗೆ ಟರ್ಮಿನೇಷನ್ ವೋಚರ್ ನೀಡ್ತಾರೆ. ನಿಮ್ಮ ಹೊಸ ಪ್ರದೇಶದಲ್ಲಿ ಗ್ಯಾಸ್ ವಿತರಕರ ಕಚೇರಿಗೆ ಭೇಟಿ ನೀಡಿ ವಿಳಾಸ ಪುರಾವೆ, ಗುರುತಿನ ಪುರಾವೆ, ಸಬ್ಸ್ಕ್ರಿಪ್ಷನ್ ವೋಚರ್ ಮತ್ತು ಟರ್ಮಿನೇಷನ್ ವೋಚರ್ ಅನ್ನು ಸಂಸ್ಥೆಗೆ ಸಲ್ಲಿಸಿ. ಹೊಸ ಸಂಪರ್ಕಕ್ಕಾಗಿ ವರ್ಗಾವಣೆ ಚೀಟಿಯಲ್ಲಿ ನಮೂದಿಸಿದ ಮೊತ್ತವನ್ನು ಠೇವಣಿ ಮಾಡಿ. ಹೊಸ ಖಾಸಗಿ ಗ್ಯಾಸ್ ಏಜೆನ್ಸಿಯಿಂದ ನಿಮ್ಮ ಹೊಸ ಚಂದಾದಾರಿಕೆ ವೋಚರ್ ಅನ್ನು ಸಂಗ್ರಹಿಸಿ ಮತ್ತು ನಿಮ್ಮ ಹೆಸರಿನಲ್ಲಿ LPG ಸಂಪರ್ಕವನ್ನು ಪಡೆಯಿರಿ. LPG ಸಂಪರ್ಕದ ವರ್ಗಾವಣೆಗೆ ಅಗತ್ಯವಿರುವ ದಾಖಲೆಗಳು ಗುರುತಿನ ಪುರಾವೆ, ವಿಳಾಸದ ಪುರಾವೆ, ಗ್ಯಾಸ್ ಬುಕ್, ಗ್ಯಾಸ್ ರೆಗ್ಯುಲೇಟರ್, ಗ್ಯಾಸ್ ಸಂಪರ್ಕ ಚೀಟಿ. ಸಬ್ಸಿಡಿ ವರ್ಗಾವಣೆಗೆ ಅರ್ಹರಾಗುವುದು ಹೇಗೆ? ವಿಳಾಸವನ್ನು ಬದಲಾಯಿಸುವಾಗ ನೀವು ಸಬ್ಸಿಡಿ ವರ್ಗಾವಣೆಯನ್ನ ಮಾಡಬಹುದು. ನೀವು ಈಗಾಗಲೇ ಸಬ್ಸಿಡಿಯನ್ನು ಹೊಂದಿದ್ರೆ ಮತ್ತು ನಿಮ್ಮ ಆಧಾರ್ ಕಾರ್ಡ್ ಅನ್ನ ಗ್ಯಾಸ್ ಸಂಪರ್ಕ ಮತ್ತು ಬ್ಯಾಂಕ್ನೊಂದಿಗೆ ಲಿಂಕ್ ಮಾಡಿದ್ರೆ ನೀವು ಇದರಿಂದ ಹೊರಗುಳಿಯಬಹುದು. ನಿಮ್ಮ ಬಳಿ ಆಧಾರ್ ಕಾರ್ಡ್ ಇಲ್ಲದಿದ್ರೆ mylpg.inಗೆ ಲಾಗಿನ್ ಮಾಡಿ. ನಿಮ್ಮ LPG ವಿತರಕ ಮತ್ತು ಸೇವಾ ಪೂರೈಕೆದಾರರನ್ನ ಆಯ್ಕೆ ಮಾಡಿ. ಸೇವಾ ಪೂರೈಕೆದಾರರ ಪೋರ್ಟಲ್ಗೆ ಸೇರುವುದಕ್ಕೆ DBT ಲಿಂಕ್ ಅನ್ನ ಕ್ಲಿಕ್ ಮಾಡಿ. ನಿಮ್ಮ ಬಳಿ ಆಧಾರ್ ಸಂಖ್ಯೆ ಇಲ್ಲದಿದ್ರೆ DBTLಗೆ ಸೇರಲು ಇಲ್ಲಿ ಕ್ಲಿಕ್ ಮಾಡಿ. ಹೀಗೆ ಹೇಳುವ ಆಯ್ಕೆಯನ್ನ ಕ್ಲಿಕ್ ಮಾಡಿ. LPG ವಿತರಕರಿಗೆ ಫಾರ್ಮ್ 4 ಮತ್ತು ಫಾರ್ಮ್ 3ರಲ್ಲಿ ವಿವರಗಳನ್ನು ಸಲ್ಲಿಸಿ. ನೀವು ಫಾರ್ಮ್ 3 ಅಥವಾ ಫಾರ್ಮ್ 4 ಬದಲಿಗೆ ಪಹಾಲ್ ಫಾರ್ಮ್ ಅನ್ನ ಭರ್ತಿ ಮಾಡಿ ಸಲ್ಲಿಸಬಹುದು. ಪಹಾಲ್ ಫಾರ್ಮ್ ಆಧಾರ್ ಮತ್ತು ಆಧಾರ್ ಇಲ್ಲದ ಗ್ರಾಹಕರಿಬ್ಬರಿಗೂ ಅನುಕೂಲವಾಗಲಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.